ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಏನಪ್ಪ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ನಾನು ಫ್ಲಿಪ್ಕಾರ್ಟಲ್ಲಿ ಒಂದು ಪ್ರಾಡಕ್ಟ್ ಆರ್ಡ್ರ್ ಮಾಡಿದ್ದೆ. ಯಾವುದೇ ಪ್ರಮೋಷನ್ ಅಲ್ಲ, ನಾನು ಓನಾಗಿ ತರಿಸ್ಕೊಂಡದ್ದು. ಸೊ ನಿಮ್ಮ ಮುಂದೆ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ನೋಡೋಣ ಏನು ತರಿಸಿದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು. ನನಗೆ ಮನೆಯಲ್ಲಿ ವೀಡಿಯೋ ಮಾಡೋಕ್ಕೆ ನಮ್ಮ ಮನೆಯವರು ನನ್ನ ಮಗ ಇದ್ರೂ ಸಮ್ ಟೈಮು ಯಾರು ಇಲ್ಲದ ಟೈಮಲ್ಲಿ ನಾನು ವೀಡಿಯೋಸ್ ಮಾಡ್ಕೋಬೇಕಂದ್ರೆ ತುಂಬ ಕಷ್ಟ ಆಗ್ತಾಯಿತ್ತು. ಹಾಗಾಗಿ ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿ ಇದೊಂದು ಸ್ಟ್ಯಾಂಡ್ ತರಿಸ್ಕೊಂಡಿದ್ದೀನಿ. ಇದನ್ನ ಇವತ್ತು ಯಾವ ಥರ ಫಿಟ್ ಮಾಡ್ಕೊಳ್ಳೋದು ಅಂತ ನಿಮ್ಮ ಮುಂದೆ ತೋರಿಸ್ಲಿಕ್ಕೆ ಬಂದಿದ್ದೀನಿ ಅಷ್ಟೇ. ಏನಪ್ಪ ಹೊಸ ವಿಷಯ ಅದರಲ್ಲಿ ಏನಿದೆ ಅಂತ ಅಂದ್ಕೋಬೋದು. ಹೊಸದಾಗಿ ತೊಗೊಂಡಾಗ ಎಲ್ರಿಗೂ ಫಸ್ಟ್ ಟೈಮ್ ತೊಗೊಂಡಿದ್ದೀವಿ ಅಂತಂದರೆ ಅದ್ರ ಬಗ್ಗೆ ಏನೂ ಗೊತ್ತಿರಲ್ಲ. ಯಾವ ಸ್ಕ್ರೂ ಎಲ್ಲಿದೆ, ಏನು ಯಾವ ಥರ ಫಿಟ್ ಮಾಡ್ಕೋಬೇಕು ಅಂತ ಗೊತ್ತಾಗಿರಲ್ಲ ಅನ್ನೋ ಕಾರಣಕ್ಕೆ ನಾನು ತೋರಿಸ್ಕೊಡ್ತೀನಿ. ನೋಡಿ, ಇದು ಫಸ್ಟ್ ಒನ್ ಇದೆಯಲ್ಲ, ಈ ಸ್ಕ್ರೂನ ಲೂಸ್ ಮಾಡಿಕೊಂಡು ಇದು ಅಂಬ್ರೆಲಾ ಥರ ಓಪನ್ ಆಗುತ್ತೆ. ಅಂದರೆ ಸ್ವಲ್ಪ ಟೈಟ್ ಇರುತ್ತೆ, ಸ್ವಲ್ಪ ಎಳ್ಕೊಂಡ್ರೆ ಸಾಕು ಆಟೋಮೆಟಿಕ್ ಬಂದುಬಿಡುತ್ತೆ. ಈ ಥರ ನಾವು ನೆಲದ ಮೇಲೆ ಇಟ್ಕೊಳ್ಳೋಕ್ಕೆ ಕಂಫರ್ಟಬಲಾಗಿ ಇದು ಅಂಬ್ರೆಲಾ ಥರ ಓಪನ್ ಆಗುತ್ತೆ. ಫಸ್ಟ್ ಒನ್ ಇರೋ ಸ್ಕ್ರೂನ ಲೂಸ್ ಮಾಡಿಕೊಂಡ್ರೆ ಇಲ್ಲಿ 2 ಸ್ಕ್ರೂ ಕೊಟ್ಟಿರ್ತಾರೆ ಮೇಲೆ. ಫಸ್ಟ್ ಒನ್ ಸ್ಕ್ರೂ ಟಾಪಲ್ಲಿ ಫಸ್ಟ್ ಒನ್ ಸ್ಕ್ರೂ ಲೂಸ್ ಮಾಡಿಕೊಂಡ್ರೆ ನಮಗೆ ಎಷ್ಟು ಹೈಟ್ ಬೇಕು, ಸೆಕೆಂಡ್ ಒನ್ನು ಇನ್ನೂ ಹೈಟ್ ನಮಗೆ ಜಾಸ್ತಿ ಬೇಕು ಅಂದರೆ ಸೆಕೆಂಡ್ ಒನ್ ಸ್ಕ್ರೂನು ಲೂಸ್ ಮಾಡಿಕೊಂಡ್ರೆ ನೋಡಿ 7 ಅಡಿ ಹೈಟ್ ಇದೆ. ಇದು ನಾವು ಮಾಡ್ಕೋಬೋದು. ಇದು ಸ್ಕ್ರೂನ ಟೈಟು ಲೂಸ್ ಮಾಡಿಕೊಂಡು ಫಿಟ್ ಮಾಡ್ಕೋಬೋದು ಆರಾಮಾಗೆ, ತುಂಬ ಈಸಿಯಾಗಿ ಇದನ್ನು ಫುಲ್ಲು ರೆಡಿ ಮಾಡ್ಬೋದು. ಓಕೆನಾ. ಇದು ಹೈಟ್ ಎಷ್ಟು ಬೇಕಷ್ಟು ಇದು ಮಾಡ್ಕೊಳೋದು. ಇದಕ್ಕೆ ತುಂಬ ಥಿಂಗ್ಸ್ ಕೊಟ್ಟಿದ್ದಾರೆ, ಮೆಟೀರಿಯಲ್ಸ್ ಎಲ್ಲ ಇದಕ್ಕೆ ಏನೇನು ಬೇಕು ಎಲ್ಲನೂ. ನಮಗೆ ಈ ಪ್ರಾಡಕ್ಟ್ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಸೊ ನೋಡಿ, ಇದು ಸ್ಕ್ರೂ ಫಸ್ಟ್ಗೆ ಇದರಲ್ಲಿತ್ತು, ನಾನು ಇವಾಗ ರಿಮೂವ್ ಮಾಡ್ಕೊಂಡಿದ್ದೀನಿ. ಈ ಟಾಪ್ ಒನ್ ಇದೆಯಲ್ಲ, ಟಾಪ್ ಒನ್ಗೆ ಇದರಲ್ಲಿ ಒಳಗಡೆ ಒಂದು ಗೋಲಿ ಟೈಪಲ್ಲಿ ಇರುತ್ತೆ, ರೌಂಡ್ ಶೇಪಲ್ಲಿ. ಸೊ ಯಾಕೆ ಅಂದರೆ ನಮಗೆ ಈ ರಿಂಗ್ ಲೈಟು ಆ ಕಡೆ ಈ ಕಡೆ ರೊಟೇಟ್ ಆಗೋಕ್ಕೋಸ್ಕರ ಅದು ಒಳಗಡೆ ಆ ಥರ ಕೊಟ್ಟಿರ್ತಾರೆ. ಅದು ಸ್ಟ್ರೈಟಾಗೆ ಟೈಟಾಗಿ ನಿಲ್ಲಬೇಕು ಅಂದರೆ ಪಕ್ಕದಾಗ ಒಂದು ಸ್ಕ್ರೂ ಕೊಟ್ಟಿರ್ತಾರಲ್ಲ, ಅದನ್ನು ರಿಮೂವ್ ಮಾಡಿದ್ದೀವಲ್ಲ, ಅದು ಫಿಟ್ ಮಾಡಿದ್ಮೇಲೆ ನೋಡಿ ಇದಕ್ಕೆ ಫಿಟ್ ಮಾಡ್ಕೊತಾ ಇದ್ದೀನಿ ನಾನು. ಕಾಣಿಸ್ತಾ ಇದೆಯಾ ನೋಡಿ, ಹಿಂಗೈತೆ. ಈ ಥರ ಫಿಟ್ ಮಾಡ್ಕೊಂಡ್ಮೇಲೆ ನೋಡಿ ಅದು ಹೆಂಗೆ ಬೇಕಂಗೆ ರೊಟೇಟ್ ಆಗುತ್ತೆ, ಯಾವ ಕಡೆಗೆ ಬೇಕಾದ್ರೆ ರೊಟೇಟ್ ಮಾಡ್ಕೋಬೋದು ನಾವು. ನೆಕ್ಸ್ಟ್ ನಾನು ರಿಂಗ್ ಲೈಟ್ನ ಫಿಟ್ ಮಾಡ್ಕೊತಾ ಇದ್ದೀನಿ. ರಿಂಗ್ ಲೈಟ್ನ ಫಿಟ್ ಮಾಡ್ಕೊಂಡಿದ್ದಾಯಿತು ನೋಡಿ, ಈ ಥರ ರೊಟೇಟ್ ಆಗುತ್ತೆ. ಅದರೊಳಗಡೆ ಬಾಲ್ ಥರ ಒಂದು ಕಬ್ಬಿಣದ್ದೊಂದು ಇದು ಬಂದಿರುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ನಾವು ಮೊಬೈಲ್ ಇಡೋಕ್ಕೆ ಸ್ಟ್ಯಾಂಡನ್ನ ಫಿಟ್ ಮಾಡ್ಕೊತಾ ಇರೋದು. ಇದನ್ನು ಇದು ಫಸ್ಟ್ಗೆ ಈ ಥರ ಓಪನ್ ಆಗಿರುತ್ತೆ, ಈ ಥರ ಸಿಂಗಲ್ ಪೀಸಸ್ ಇರುತ್ತೆ. ನಾನು ಈ ಥರ ಎಲ್ಲನೂ ಫುಲ್ಲು ಜೋಡಿಸ್ಬಿಟ್ಟು ನೋಡಿ ಯಾವ ಥರ ಬೇಕಂದ್ರೆ ಸ್ಟಚ್ ಆಗುತ್ತೆ, ಬೆಂಡ್ ಆಗುತ್ತೆ. ಎಷ್ಟು ಬೇಕಾದರೂ ಬೆಂಡ್ ಮಾಡ್ಕೋಬೋದು. ಅದನ್ನು 3 ಪಾರ್ಟ್ ಸಪ್ರೇಟ್ ಕೊಟ್ಟಿರ್ತಾರೆ. ಆ ಸಪ್ರೇಟ್ ಕೊಟ್ಟಿರೋದನ್ನ ನೀಟಾಗಿ ಜೋಡಿಸ್ಕೊಂಡು ಅದಕ್ಕೆ ಫಿಟ್ ಮಾಡ್ಕೊಂಡ್ರೆ ಆಯಿತು. ಮೊಬೈಲ್ನ ಹೆಂಗೆ ಬೇಕಾದ್ರೂ ಟರ್ನ್ ಮಾಡ್ಕೋಬೋದು, ಹೆಂಗೆ ಬೇಕಾದ್ರೂ ಇಡ್ಬೋದು. ಟೋಟಲಿ ಫೈನಲಾಗಿ ನನಗೆ ಇವಾಗ ರೆಡಿ ಮಾಡಿದ್ದಾಯಿತು ನೋಡಿ. ಸ್ಟ್ರೈಟ್ ಬೇಕಾ, ಬೆಂಡ್ ಆಗಬೇಕಾ, ಯಾವ ಥರ ಬೇಕು, ಇದು ಯಾವ ಕಡೆ ಬೇಕಾದ್ರೂ ರೊಟೇಟ್ ಆಗುತ್ತೆ. ಹೈಟ್ ಎಷ್ಟು ಹೈಟ್ ಬೇಕು ಅಷ್ಟು ಹೈಟಿಗೆ ಪರ್ಫೆಕ್ಟಾಗಿ ಇಟ್ಕೊಂಡು ನಾವು 100% ಚೆನ್ನಾಗಿ ವೀಡಿಯೋ ಮಾಡ್ಬೋದು. ಯಾಕೆಂದರೆ ಯಾಕಂದರೆ ಇಟ್ಕೊಳಕ್ಕೆ ಕೊಟ್ಟರೆ ಅವರು ಆಚೆ ಈಚೆ ಮಾಡೋದು, ಬೆಂಡ್ ಮಾಡೋದು, ಅಲುಗಾಡ್ಸೋದು ಮಾಡ್ಬೇಕಾದ್ರೆ ವೀಡಿಯೋ ಶೇಕ್ ಆಗ್ತಾ ಇರುತ್ತೆ, ಚೆನ್ನಾಗಿ ಬರೋಲ್ಲ ಅನ್ನೋ ಫೀಲ್ ಇರುತ್ತೆ ನಮಗೆ. ಇದೊಂದು ಸ್ಟ್ಯಾಂಡ್ ತೊಗೊಂಬಂದರೆ ಪರ್ಫೆಕ್ಟಾಗಿರುತ್ತೆ ನೋಡಿ. ಮತ್ತು ಅದರಲ್ಲಿ ಒಂದು ವೈರ್ ಕೊಟ್ಟಿದ್ದಾರೆ. ವೈರ್ ಬಂದುಬಿಟ್ಟು ನಾವು ಫ್ಲಗ್ಗಿಗೆ ಕನೆಕ್ಟ್ ಮಾಡ್ಕೊಂಡಿದ್ದೀನಿ ನಾನು. ಕನೆಕ್ಟ್ ಮಾಡಿಕೊಂಡ್ರೆ ಸಾಕು. ಈ ಲೈಟಿಂಗ್ಸ್ ಬೇಕು ಅಂದರೆ ಮಾಡ್ಕೋಬೋದು. ಇರೋ ನೋಡಿ, ಅದು ಲೈಟಿಂಗ್ಸ್ ಕಲರು 3 ಶೇಡಲ್ಲಿ ಬರುತ್ತೆ, ತುಂಬ ಎಫೆಕ್ಟಿವ್ ಆಗಿದೆ. ಲೈಟಿಂಗ್ಸ್ ಕಮ್ಮಿ ಬೇಕಂದ್ರೆ ಮಾಡ್ಕೋಬೋದು, ಜಾಸ್ತಿ ಬೇಕಂದ್ರೂ ಮಾಡ್ಕೋಬೋದು. ಲೈಟಿಂಗ್ಸು ಆಟೋಮೆಟಿಕ್ ಹಂಗೆ ಚೇಂಜ್ ಆಗೋ ಥರನೂ ಅದರಲ್ಲಿ ಪ್ರೆಸ್ ಮಾಡಿಕೊಂಡ್ರೆ ಆಯಿತು ನೋಡಿ. ಫೈನಲಾಗಿ ಈ ಥರ ಇದೆ. ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ, ತುಂಬ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ. ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ಕಾಯ್ತಾ ಇರಿ ನೋಡಿ. ಫೈನಲಾಗೆ ಸೊ ಲೈಟಿಂಗ್ಸು ವಿತ್ ಸ್ಟ್ಯಾಂಡು, ರಿಂಗ್ ಲೈಟು ವಿತ್ ಸ್ಟ್ಯಾಂಡು 2 ತೊಗೊಂಡಿದ್ದೀನಿ. 450 ರುಪೀಸ್ ಅಷ್ಟೇ ಆಗಿರೋದು. ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿ ತೊಗೊಂಡಿದ್ದು. ತುಂಬ ಕಡಿಮೆ ಬೆಲೆಗೆ ಸಿಕ್ಕಿದೆ. ತುಂಬ ಚೆನ್ನಾಗಿದೆ ಪ್ರಾಡಕ್ಟು.